ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ದಯವಿಟ್ಟು ನಮ್ಮ ಬಸಪ್ಪ ಅವರು ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳಿಗೆ ಸಮಸ್ಯೆಗಳನ್ನ ಒಂದು ಕೊರತೆಗಳನ್ನ ನಿವಾರಿಸಬೇಕು. ಅದಕ್ಕಾಗಿ ತಾವೆಲ್ಲರೂ ಎದ್ದು ನಿಂತುಕೊಂಡು ಹೋರಾಟ ಮಾಡಬೇಕು. ಅದೇ ಚೆನ್ನಾಗಿ ಯುದ್ಧದಲ್ಲಿ ಹೋರಾಟ ಮಾಡುತ್ತಾ ಹೊರಗೆ ನಡೆದುಕೊಂಡಂತ ಮಲ್ಲಪ್ಪ ಅವರಿಗೆ ಹೋರಾಟ ಮಾಡಬೇಕು. ವಿನಂತಿ ಮಾಡ್ತಾ ಇದ್ದೀರಲ್ಲ, ಅದು ಆಗ್ಬಾರ್ದು. ನಾವು ಇಷ್ಟೊಂದು ಚೆನ್ನಾಗಿ ಈ ದೇಶದಲ್ಲಿ ಉಸಿರಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಯಾರಂತಂದ್ರೆ ನಿಮ್ಮ ಮನೆಯವರು ಅವ್ರು ಪಟ್ಟಂತ ಶ್ರಮ, ಅವ್ರ ತ್ಯಾಗ, ನಾವೆಲ್ಲರೂ ಚೆನ್ನಾಗಿದ್ದೀವಿ. ಆ ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ವೀರ ನಾರಿಯರಿಗೆ ಆ ಭಗವಂತ ಧೈರ್ಯವನ್ನ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಒಂದು ವೇಳೆ ನಿಮ್ಮ ಶಿಸ್ತು ನಿಜವಾಗ್ಲೂ ಇವತ್ತು ನನ್ನ ಮಂತ್ರವಂತ ಮಾಡಿದೆ. ನೋಡಿ ಓದಿ ತಿಳಿದಿರುವ ಕರ್ನಾಟಕದ ಘನತೆವೆತ್ತ ರಾಜ್ಯಪಾಲರನ್ನು ಕಟ್ಟಿಕೊಳ್ಳುವಲ್ಲಿ ಬೆಳಕಿನ ಹಾದಿಯಾಗಿ ಗಟ್ಟಿ ಭರವಸೆಯಾಗಿ ಈ ಸಂಸ್ಥೆ ಒದಗಿ ಬರಲಿ ಎಂಬ ಭಾಗದ ಭವ್ಯ ಆಕರ್ಷಕ ನೋಟ ಮತ್ತು ಈ ಸಮಾರಂಭದ ವಿವರಗಳನ್ನು ಒಳಗೊಂಡಲ್ಲಿ ಮಾನವೀಯ ತತ್ವಗಳನ್ನು ಬೆಳೆಸುವುದು ಆರೋಗ್ಯ ಸಂಗತಿಯಾಗಿದೆ.
सेवा, करुणा और मानवता की उस परंपरा का प्रतीक है जिसे भारतीय रेड क्रॉस सोसाइटी पिछले 100 वर्षों से आत्मीयता के साथ निभा रही है। भारतीय रेड क्रॉस सोसाइटी मानव सेवा का प्रतीक है तथा आपदा, रोग और संकट के समय समाज की सबसे सशक्त और संवेदनशील शक्ति के रूप में कार्य कर रही है। रेड क्रॉस का इतिहास मानवता, निष्काम सेवा और साहसिक कर्तव्यनिष्ठा से भरा हुआ है। रेड क्रॉस का एक ही धर्म है, मानवता, एक ही लक्ष्य है, सर्वजन हिताय सर्वजन सुखाय। ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.